ನಿಮಗೆ ಈ ಕತೆ ಹೇಗೆ ಉಟ್ಕೊಂಡಿದ್ದು ಮತ್ತು ಆ ಕತೆ ಹಿನ್ನೆಲೆ ಏನು, ಇದು ದರ್ಶನ್ ಸರ್ಗೆ ಹೇಳ್ಬೋದು ಅಂತ ಅನ್ಸೋ ಧೈರ್ಯ ಬಂದಿದ್ದು ಹೇಗೆ? ಇದು ಆ್ಯಕ್ಚುಲಿ ನನ್ನ ಪಿರಿಯಡಿಕಲ್ಲಿ ನಡೆದಿರೋ ಕತೆ ಅಲ್ಲ. ನಾನಿನ್ನೂ ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಒಲೆಮಾರಿ ಬಗ್ಗೆ ಹೇಳಿರುವಂಥ ಒಂದು ವಿಚಾರ. ಅದಾದಮೇಲೆ ನಾನು ಉಳುವನೆ ಒಡೆಯ ಬಗ್ಗೆ ಓದ್ಕೊಂಡಿದ್ದು. ನಾವು ತರುಣ್ ಸರ್ ಒಂದು ಸರಿ ಈ ಬ್ಯಾಕ್ಗ್ರೌಂಡಲ್ಲಿ ಮಾಡಬೇಕು ಅಂತ ಒಂದು ಸರಿ ಚರ್ಚೆ ಆದಾಗ ಇವೆರಡು ಪಾಯಿಂಟ್ ನಾನು ಅವ್ರಿಗೆ ಹೇಳಿದೆ. ಅವ್ರಿಗೆ ಟ್ರಿಗರ್ ಆಯಿತು. ಆಮೇಲೆ ನಾವು ಕತೆ ಮಾಡಿದ್ವಿ. ಇನ್ನೂ ಉಳಿದಿದ್ದ ಜವಾಬ್ದಾರಿ ಎಲ್ಲ ತರುಣ್ ಸಾರೇ ತೊಗೊಂಡ್ರು. ಹೀರೋ ಸಾರ್ ಒಪ್ಸೋದ್ರಾಗಲಿ ಪ್ರೊಡ್ಯೂಸರ್ದು ಎಲ್ಲ ಅವ್ರದ್ದೇ ಇತ್ತು, ನನ್ನದೇನು ಪಾತ್ರ ಇರಲಿಲ್ಲ. ಬಟ್ ನನ್ನಲ್ಲಿ ಗುರು ಶಿಷ್ಯರ ಆದಮೇಲೆ ಎಲ್ಲರೂ ನನಗೆ ಫೋನ್ ಮಾಡಿ ಒಳ್ಳೆ ಸಿನಿಮಾ ಅನ್ನಲಿಲ್ಲ, ನಿಮ್ಮ ಒಂದು ಪ್ರಯತ್ನ ಎಲ್ಲೋ ಸಿದ್ಧಲಿಂಗಯ್ಯ ಥರ ಒಂದು ಪ್ರಯತ್ನ ಆಯಿತು ಅಂತ ಹೇಳಿದ್ರು. ಸೊ ಅದೇ ಥರ ನಾನು ಯಾಕೆ ಮುಂದುವರಿಸ್ಬಾರ್ದು ಅಂತ ಒಂದು ದೃಢ ನಿರ್ಧಾರ ಮಾಡಿದೆ. ಅಚಾನಕ್ಕಾಗಿ ಇದು ಆಯಿತು. ಸೊ ನಮಗೆ ನನಗೇನು ಅನ್ಸುತ್ತೆ, ನಮ್ಮ ಕನ್ನಡದಲ್ಲಿ ಯಾಕೆ ಈ ಥರ ಒಂದು ಪ್ರಯತ್ನ ಆಗಬಾರ್ದು ಅಂತ ಒಂದು ಕೊರಗಿತ್ತು. ತರುಣ್ ಸರ್ ಮೂಲಕ, ದರ್ಶನ್ ಸರ್ ಮೂಲಕ ಅದು ನೆರವೇರ್ತು. ಇವಾಗೂ ತುಂಬ ಜನ ಫೋನ್ ಮಾಡ್ತಾರೆ, ಕನ್ನಡದಲ್ಲಿ ಈ ಥರದೊಂದು ಸಿನಿಮಾ ಬರುತ್ತೆ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ, ಈ ನಿಮ್ಮ ಮೂಲಕ ಆಯಿತು ಅಂತ. ನಾನು ಹೇಳಿದೆ ಅಷ್ಟೇ, ಒಂದು ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಅಂತ. ನಾನು ಇವಾಗಲೂ ಹೇಳ್ತೀನಿ, ನೆಲದ ಕತೆ ಯಾವತ್ತಿಗೂ ಸೋಲಲ್ಲ. ದರ್ಶನ್ ಸರ್ ರಿಪಬ್ಲಿಕ್ಕಿಂದ ರಾಕೇಶ್